ನಮಸ್ಕಾರ ಎಲ್ಲರಿಗೂ ಮತ್ತೆ ಸ್ವಾಗತ ವಾಹನ ಬೈ ಅಭಿ ಚಾನಲ್ಲಿಗೆ. ನೀವು ಟೈಟಲಲ್ಲಿ ನೋಡಿರೋ ಹಾಗೆ ಇವತ್ತು ಮ್ಯಾಪ್ ಸೆನ್ಸರ್ನ ಬಗ್ಗೆ ಮಾತಾಡೋಣ, ಆಯಿತಾ. ಏನಿದು ಮ್ಯಾಪ್ ಸೆನ್ಸರು, ಎಲ್ಲಿರುತ್ತೆ, ಇದರಿಂದ ಏನು ಯೂಸು, ಅಪ್ಲಿಕೇಶನು, ಅದೆಲ್ಲ ತಿಳ್ಕೊಳ್ಳೋಣ, ಆಯಿತಾ. ಮ್ಯಾಪ್ ಸೆನ್ಸರ್ ಫುಲ್ ಫಾರ್ಮು ಮ್ಯಾನಿಫೋಲ್ಡ್ ಅಬ್ಸಲ್ಯೂಟ್ ಪ್ರೆಷರ್ ಅಂತ ಅರ್ಥ, ಆಯಿತಾ. ಅದ್ರ ಹೆಸರೇ ಹೇಳೋ ಹಾಗೆ ಮ್ಯಾನಿಫೋಲ್ಡಲ್ಲಿ ಎಷ್ಟು ಏರ್ ಪ್ರೆಷರ್ ಇದೆ ಅಂತ ಮೆಷರ್ ಮಾಡುತ್ತೆ, ಓಕೆನಾ. ಮ್ಯಾನಿಫೋಲ್ಡ್ ಅನ್ನೋದು ಇಂಟೆಕ್ ಸಿಸ್ಟಮಲ್ಲೇ ಬರುತ್ತೆ. ಏರ್ ಫಿಲ್ಟರು ಮತ್ತು ಥ್ರಾಟಲ್ ಬಾಡಿ ಆದಮೇಲೆ ಬರುತ್ತೆ ಮ್ಯಾನಿಫೋಲ್ಡ್ ಅಂತ ಇರುತ್ತೆ, ಇಂಟೆಕ್ ಮ್ಯಾನಿಫೋಲ್ಡ್ ಅಂತ. ಅಲ್ಲಿ ಮ್ಯಾಪ್ ಸೆನ್ಸರ್ ಹಾಕಿರ್ತಾರೆ, ಓಕೆನಾ. ಈ ಮ್ಯಾಪ್ ಸೆನ್ಸರು ಏರ್ ಪ್ರೆಷರ್ ಮೆಷರ್ ಮಾಡಿ ಫೈನಲಿ ನಮಗೆ ಏರ್ ಫ್ಯೂಯಲ್ ರೇಷೋ AFR ರೇಷೋ ನಮಗೆ ಕೊಡುತ್ತೆ, ಆಯಿತಾ. ಈ AFR ರೇಷೋ ಬಗ್ಗೆ ನಾನು ಮ್ಯಾಪ್ ಸೆನ್ಸರು ಮಾಸ್ ಏರ್ ಫ್ಲೋ ಸೆನ್ಸರ್ ಎಪಿಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಡೀಟೇಲಾಗಿ, ಏನು ಇಂಪಾರ್ಟೆಂಟು, ಆಮೇಲೆ ಯಾಕೆ AFR ರೇಷೋ ತಿಳಿಯೋದು ಇಂಪಾರ್ಟೆಂಟು. ಆಮೇಲೆ ಅದು AFR ರೇಷೋ ಬೇರೆ ಬೇರೆ ಫ್ಯೂಯಲ್ಲಿಗೆ ಅಂತಂದರೆ ಪೆಟ್ರೋಲಿಗೆ ಬೇರೆ ಇರುತ್ತೆ, ಡೀಸೆಲಿಗೆ ಬೇರೆ ಇರುತ್ತೆ, LPGಗೆ ಬೇರೆ ಇರುತ್ತೆ, CNGಗೆ ಬೇರೆ ಇರುತ್ತೆ. ಅದನ್ನು ತಿಳ್ಕೊಳ್ಳೋದು ಇಂಪಾರ್ಟೆಂಟು ಅದ್ರ ಅಪ್ಲಿಕೇಶನ್ನಿಗೆ, ಆಯಿತಾ. ಅದರಿಂದ ನಮಗೆ ಫ್ಯೂಯಲ್ ಇಂಜೆಕ್ಟರಲ್ಲಿಗೆ ಎಷ್ಟು ಫ್ಯೂಯಲ್ ಹಾಕಬೇಕಂತ ECU ಕೂಡ ತಿಳಿಸುತ್ತೆ ಅಲ್ವಾ. ಅದಾದಮೇಲೆ ನಮಗೆ ಫ್ಯೂಯಲ್ ಅಂದರೆ ಇಗ್ನಿಷನ್ ಟೈಮಿಂಗು, ಸ್ಪಾರ್ಕ್ ಟೈಮಿಂಗು, ಅದು ಕೂಡ AFR ರೇಷೋ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಾಸ್ ಏರ್ ಫ್ಲೋ ಸೆನ್ಸರ್ ಮೇಲೆ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಕೊಬನ್ನಿ, ನಿಮಗೆ ಅವಾಗ AFRದು ಅರ್ಥ ಗೊತ್ತಾಗುತ್ತೆ. ಆಮೇಲೆ ಎಷ್ಟು ಇಂಪಾರ್ಟೆಂಟು ಅದು ಕೂಡ ಗೊತ್ತಾಗುತ್ತೆ. ಅದ್ರಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ, ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು, ಓಕೆನಾ. ಅದಾದಮೇಲೆ ಈ ವಿಡಿಯೋ ನೋಡಿದ್ರೆ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಸಿಕ್ಕತ್ತೆ, ಅದಕ್ಕಷ್ಟೇ. ಆಮೇಲೆ ಈ ಮ್ಯಾಪ್ ಸೆನ್ಸರ್ ಇದೆಯಲ್ಲ, ಅದು ಒನ್ ಆಫ್ ದಿ ಇಂಪಾರ್ಟೆಂಟ್ ಸೆನ್ಸರ್ ಆಗುತ್ತೆ IC ಎಂಜಿನಲ್ಲಿ. ಇದನ್ನು ಪೆಟ್ರೋಲ್ ಇಂಜಿನಲ್ಲೂ ಯೂಸ್ ಮಾಡ್ತಾರೆ, ಡೀಸೆಲ್ ಇಂಜಿನಲ್ಲೂ ಯೂಸ್ ಮಾಡ್ತಾರೆ. ಕೆಲವು ಕಾರು ಪೆಟ್ರೋಲ್ ಇಂಜಿನಲ್ಲಿ ಬರೀ ಮ್ಯಾಪ್ ಸೆನ್ಸರ್ ಯೂಸ್ ಮಾಡಿಕೊಂಡೆ AFR ರೇಷೋ ಕಂಡುಹಿಡ್ತಾರೆ, ಕೆಲವೊಂದರಲ್ಲಿ ಮ್ಯಾಪ್ ಸೆನ್ಸರ್ ಕೂಡ ಯೂಸ್ ಮಾಡ್ತಾರೆ. ಅದೆರಡರಲ್ಲಿ ಡಿಫ್ರೆನ್ಸ್ ಕೂಡ ನೋಡೋಣ. ಆಮೇಲೆ ಇದನ್ನು ಡೀಟೇಲಾಗಿ ನಾನೊಂದು ಡಯಾಗ್ರಾಮ್ ಬರ್ಕೊಬರ್ತೀನಿ, ಆಯಿತಾ. ಅದರಲ್ಲಿ ನಿಮಗೆ ಅರ್ಥ ಆಗೋದು ಈಸಿ ಆಗುತ್ತೆ. ಈಗ ನಾನೊಂದು ಸಣ್ಣ ಡಯಾಗ್ರಾಮ್ ಬರ್ಕೊಂಬಂದಿದ್ದೀನಿ, ನೋಡೋಣ ಇನ್ ಡೀಟೇಲಾಗಿ ಮ್ಯಾಪ್ ಸೆನ್ಸರ್, ಆಯಿತಾ, ಅದರ ವರ್ಕಿಂಗು. ಇಲ್ಲಿ ನಾವು ನೋಡ್ತಿರೋ ಹಂಗೆ ಏರ್ ಇಂಟೆಕ್ ಸಿಸ್ಟಮ್ ಇದೆ, ಏರ್ ಫಿಲ್ಟರ್ ಇದೆ. ಸೊ ಏರ್ ಕ್ಲೀನಾಗಿ ಈ ಪಾರ್ಟಿಗೆ ಬರುತ್ತೆ. ಇಲ್ಲಿ ಥ್ರಾಟಲ್ ಬಾಡಿ ಮತ್ತು ಮ್ಯಾನಿಫೋಲ್ಡ್ ಅಂತ ಕರಿತೀವಿ ಇಂಟೆಕ್ ಸಿಸ್ಟಮಲ್ಲಿ. ಈ ಮ್ಯಾನಿಫೋಲ್ಡಲ್ಲೇ ನಿಮ್ಮದು ಮ್ಯಾಪ್ ಸೆನ್ಸರ್ ಇನ್ಸ್ಟಾಲ್ ಆಗಿರುತ್ತೆ, ಓಕೆನಾ. ಈ ಮ್ಯಾಪ್ ಸೆನ್ಸರು ECU ಕನೆಕ್ಟ್ ಆಗಿದೆ ಮತ್ತು ಫ್ಯೂಯಲ್ ಇಂಜೆಕ್ಟರಿಗೆ ಕನೆಕ್ಟ್ ಆಗಿದೆ, ಓಕೆ. ಈಗ ಈ ಮ್ಯಾಪ್ ಸೆನ್ಸರಲ್ಲಿ ಜನರಲಿ 3 ವೈರ್ ಇರುತ್ತೆ. ಒಂದು ಸಪ್ಲೈ ವೋಲ್ಟೇಜು 5 ವೋಲ್ಟ್ಸ್ ಇರುತ್ತೆ, ಅಥವಾ ರೇರ್ ಕೇಸಲ್ಲಿ 12 ವೋಲ್ಟ್ಸ್ ಇರುತ್ತೆ. ಆಮೇಲೆ ಒಂದು ರೆಫರೆನ್ಸು ಗ್ರೌಂಡ್ ಅಂತ ಕರೀತಾರೆ, ಆಯಿತಾ, ಅದಿರುತ್ತೆ 0 ವೋಲ್ಟ್ಸ್, ಅದು ರೆಫರೆನ್ಸ್ ವೋಲ್ಟೇಜು. ಆಮೇಲೆ ಒಂದು ಸಿಗ್ನಲ್ ಔಟ್ಪುಟ್ಟು, ಇದು ಅನಲಾಗ್ ಆಗಿರ್ಬೋದು, ಡಿಜಿಟಲ್ ಆಗಿರ್ಬೋದು, ಇದು ECUಗೆ ಇನ್ಪುಟ್ ಆಗತ್ತೆ, ಓಕೆನಾ. ಈಗ ನೋಡೋಣ, ಮ್ಯಾಪ್ ಸೆನ್ಸರು ಈ ಥರ ಇರುತ್ತೆ, ಹಿಂಗೊಂದು ಬಾಕ್ಸ್ ಟೈಪ್ ಇರುತ್ತೆ. ಇಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟು, ಸರ್ಕ್ಯೂಟ್ರಿ ಎಲ್ಲ ಇದರೊಳಗೆ ಎನ್ಕ್ಲೋಸ್ ಆಗಿರುತ್ತೆ. ಆಮೇಲೆ ಹಿಂಗೆ ಒಂದು ಪೈಪ್ ಟೈಪ್ ಇರುತ್ತೆ, ಆಯಿತಾ. ಆಮೇಲೆ ಇಲ್ಲಿ ಇದ್ರ ಒಳಗಡೆ ಸ್ಟ್ರೈನ್ ಗೇಜ್ ಅಂತ ಒಂದು ಫಿಲಮ್ ಟೈಪ್ ಇರುತ್ತೆ, ಅದು ಒಂದು ಕೈಂಡ್ ಆಫ್ ಸೆನ್ಸರ್, ಆಯಿತಾ, ಅದನ್ನು ಯೂಸ್ ಮಾಡಿರ್ತಾರೆ. ಈಗೇನಾಗತ್ತೆ, ಏರ್ ಹಿಂಗೆ ಫ್ಲೋ ಆದಾಗ ಈ ಪೈಪಲ್ಲಿ ನೆಗೆಟಿವ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಅಂತಂದರೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ, ಆಯಿತಾ. ಕೈಂಡ್ ಆಫ್ ಕೆಪಿಲರಿ ಎಫೆಕ್ಟ್ ಟೈಪು ಅನ್ಕೋಬೋದು ನೀವು, ಆಯಿತಾ. ಈಗ ಇಲ್ಲಿ ನೆಗೆಟಿವ್ ಆದಾಗ ಇದು ಸ್ಟ್ರೈನ್ ಗೇಜು ಫ್ಲೆಕ್ಸಿಬಲ್ ಇರುತ್ತೆ, ಆಯಿತಾ. ಸೊ ಹೀಗೆ ಫ್ಲೆಕ್ಸ್ ಆಗುತ್ತೆ, ಕೆಳಗಡೆಗೆ ಹಿಂಗೆ ಡಿಪ್ ಆಗುತ್ತೆ. ಸೊ ಸ್ಟ್ರೈನ್ ಗೇಜು ಏನು ಕೆಲಸ ಮಾಡುತ್ತೆ ಅಂತಂದರೆ ಅದು ರೆಸಿಸ್ಟೆನ್ಸ್ ಔಟ್ಪುಟ್ ಕೊಡ್ತಾ ಇರುತ್ತೆ. ಇದು ಎಷ್ಟು ಫ್ಲೆಕ್ಸ್ ಆಗುತ್ತೋ ಹಾಗೆ ರೆಸಿಸ್ಟೆನ್ಸ್ ಅದರದ್ದು ಔಟ್ಪುಟ್ಟು ಚೇಂಜ್ ಆಗ್ತಾ ಹೋಗುತ್ತೆ, ಆಯಿತಾ. ಸ್ಟ್ರೈನ್ ಗೇಜು ಫಾರ್ ಎಕ್ಸಾಂಪಲ್ 300 ಓಮ್ ಸ್ಟ್ರೈನ್ ಗೇಜ್ ಅಂತೆಲ್ಲ ಬರುತ್ತೆ. ಅಂತಂದರೆ ಅದು ನಾರ್ಮಲಿ ಇದ್ದಾಗ 300 ಇರ್ಬೋದು,
ಸ್ವಲ್ಪ ಫ್ಲೆಕ್ಸ್ ಆಗಿದೆ 310 ಓಮ್ಸ್ ಆಗ್ಬೋದು, 320, 330, 350 ಆ ಥರ ಚೇಂಜ್ ಆಗ್ತಾ ಹೋಗುತ್ತೆ. ಅದು ಅದರ ಡೇಟಾ ಶೀಟಲ್ಲೇ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಇರುತ್ತೆ. ಸೊ ಈ ಹೆಂಗೆ ಏರ್ ಫ್ಲೋ ಚೇಂಜ್ ಆಗುತ್ತೋ ಹಾಗೆ ಇದ್ರ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಆಮೇಲೆ ಇಲ್ಲಿ ನೋಡಿದರೆ ನಾವು ಈ ರೆಸಿಸ್ಟೆನ್ಸ್ ಚೇಂಜನ್ನು ವೋಲ್ಟೇಜ್ ಚೇಂಜಿಗೆ ನಾವು ಔಟ್ಪುಟ್ ತೆಗಿತೀವಿ ಆಯಿತಾ. ಅದಕ್ಕೂ ಮುಂಚೆ ಈ ಸ್ಟ್ರೈನ್ ಗೇಜ್ ಇದಲ್ಲ, ಇಲ್ಲೊಂದು ಸರ್ಕ್ಯೂಟ್ ನೋಡ್ತಿರ್ಬೋದು, ಇದಕ್ಕೆ ಕನೆಕ್ಟ್ ಆಗಿದೆ. 4 ರೆಸಿಸ್ಟೆನ್ಸ್ ಇರೋದೊಂದು ಬ್ರಿಡ್ಜ್ ಆಯಿತಾ. ಇದು ನೀವು 12th ಅಥವಾ PUCಯಲ್ಲೆಲ್ಲ ವೀಟ್ ಸ್ಟೋನ್ ಬ್ರಿಡ್ಜ್ ಅಂತ ಕಲ್ತಿದ್ರಿ, ನೆನಪಾಗ್ತಾ ಇದೆಯಾ? ಏನಾದರೂ CET ಅಥವಾ ಇದಕ್ಕೆ ಓದಿರೋದು? ನಮಗೆ ಫಿಸಿಕ್ಸ್ ಟೀಚರು ಇದ್ದರು, ಅವರು ಹೇಳ್ತಾ ಇದ್ರು ಈ ವೀಟ್ ಸ್ಟೋನ್ ಬ್ರಿಡ್ಜು ತುಂಬ ಇಂಪಾರ್ಟೆಂಟ್ ನಿಮ್ಮ ಇಂಜಿನಿಯರಿಂಗಲ್ಲಿ ಅಂತ. ಆದರೆ ಇಂಜಿನಿಯರಿಂಗ್ ಓದುವಾಗ ನಮಗೆ ಆಲ್ಮೋಸ್ಟ್ ಗೊತ್ತೇ ಇರಲಿಲ್ಲ, ಅದು ಯಾಕೆ ಯೂಸೇ ಮಾಡಲಿಲ್ಲಲ್ಲ ಅಂತ ಅನ್ಕೊತಿದ್ದೆ. ಆದರೆ ಇಲ್ಲಿ ಯೂಸ್ ಆಗ್ತಾಯಿದೆ ನೋಡಿ, ಸೆನ್ಸರಲ್ಲಿ ಮೇಯ್ನ್ ವರ್ಕಿಂಗಲ್ಲಿ ಬರುತ್ತೆ. ಸ್ಟ್ರೈನ್ ಗೇಜಸ್ ಯೂಸ್ ಮಾಡಿದಾಗೆಲ್ಲ ಈ ವೀಟ್ ಸ್ಟೋನ್ ಬ್ರಿಡ್ಜ್ ಯೂಸ್ ಮಾಡಿರ್ತಾರೆ. ಇದ್ರ ರೆಸಿಸ್ಟೆನ್ಸ್ನ ಬ್ಯಾಲೆನ್ಸ್ ಇಟ್ಕೊತಾ ಇರುತ್ತೆ ಯಾವಾಗಲೂ, ಓಕೆನಾ. ಇದರಿಂದ ಔಟ್ಪುಟ್ ನಮಗೆ ವೋಲ್ಟೇಜ್ ಚೇಂಜಲ್ಲಿ ಬರುತ್ತೆ. ಈ ವೋಲ್ಟೇಜ್ ಚೇಂಜು ಪ್ರೆಷರ್ ಚೇಂಜಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ಲು. ಅಂತಂದರೆ ಇಲ್ಲಿ ಏರ್ ಪ್ರೆಷರ್ ಜಾಸ್ತಿ ಆದಂಗೆ ವೋಲ್ಟೇಜ್ ಕೂಡ ಜಾಸ್ತಿ ಆಗುತ್ತೆ ಔಟ್ಪುಟ್ಟು. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ಲು. ಇದರಿಂದ ನಾವು PV = nRT ಅಂತ ಒಂದು ಫಾರ್ಮುಲಾ ನೋಡಿದ್ವಿ. ಸೊ ನೀವು ಕೆಮಿಸ್ಟ್ರಿಗೆ ಹೋಗ್ತೀವಿ ಈಗ. ಸೊ ಪ್ರೆಷರು, ಡೆನ್ಸಿಟಿ, ವಾಲ್ಯೂಮು ಅದರದ್ದೆಲ್ಲ ಫಾರ್ಮುಲಾ ನೆನಪಿಸ್ಕೊಳ್ಳಿ. ಸೊ ಅದರಿಂದ ನಮಗೆ ಡೆನ್ಸಿಟಿ ಚೇಂಜು ಗೊತ್ತಾಗುತ್ತೆ, ಆಮೇಲೆ ಏರ್ ಫ್ಲೋ, ಎಷ್ಟು ಏರ್ ಫ್ಲೋ ಆಗ್ತಾಯಿದೆ ಗೊತ್ತಾಗುತ್ತೆ. ಸೊ ಹಳೆ ಮ್ಯಾಪ್ ಸೆನ್ಸರಲ್ಲಿ ನೋಡಿದ್ವಲ್ಲ, ಎಷ್ಟು ವಾಲ್ಯೂಮ್ ಆಫ್ ಏರ್ ಗೊತ್ತಾದರೆ ನಮಗೆ ಈಗ ಫ್ಯೂಯಲ್ ಎಷ್ಟು ಬೇಕು ಅನ್ನೋದು ಗೊತ್ತಾಗುತ್ತೆ AFR ರೇಷೋ ಟೇಬಲಿಂದ ಅಲ್ವಾ. ಸೊ ಈ AFRಗೆ ನಮಗೆ O2 ಸೆನ್ಸರ್ ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ. ಈಗ ಫ್ಯೂಯಲ್ ರಿಚ್ ಆಗಿದೆಯೋ ಲೀನ್ ಆಗಿದೆಯೋ ಕ್ಲೋಸ್ಡ್ ಲೂಪಲ್ಲಿ ಬಂದಾಗ ಅದೇ ಹೇಳ್ತಾ ಇರುತ್ತೆ. ಸೊ ಇದನ್ನೆಲ್ಲ ಇಟ್ಕೊಂಡು ನಮಗೆ ಫ್ಯೂಯಲ್ ಇಂಜೆಕ್ಟರ್ಗೆ ಎಷ್ಟು ಫ್ಯೂಯಲ್ ಬೇಕು, ಆಮೇಲೆ ನಮ್ಮ ಇಗ್ನಿಷನ್ ಟೈಮಿಂಗ್ ಯಾವ ಥರ ಇರಬೇಕು, ಅಡ್ವಾನ್ಸ್ ಇರಬೇಕಾ ರಿಟಾರ್ಡ್ ಆಗಿರಬೇಕಾ, ರಿಚ್ ಇದೆಯಾ ಲೀನ್ ಇದೆಯಾ ಡಿಪೆಂಡ್ ಆಗುತ್ತಲ್ವಾ. ಸೊ ಅದು ನೋಡಿಕೊಂಡು ECU ಡಿಸೈಡ್ ಮಾಡುತ್ತೆ ಅಡ್ವಾನ್ಸ್ ಎಷ್ಟು ಮಾಡಬೇಕು ಅಥವಾ ರಿಟಾರ್ಡ್ ಎಷ್ಟು ಮಾಡಬೇಕು, ಸ್ಪಾರ್ಕ್ ಟೈಮಿಂಗು ಇದೆಲ್ಲ ಡಿಸೈಡ್ ಆಗುತ್ತೆ, ಓಕೆನಾ. ಸೊ ಇದು ಕ್ಲಿಯರ್ ಆಗಿದೆ ಅಂತ ತಿಳ್ಕೊತೀನಿ. ಇಲ್ಲ ಅಂತಂದರೆ ಮತ್ತೆ ಪುನಃ ನೋಡಿ, ಈ ಪಾರ್ಟ್ ನಿಮಗೆ ಕ್ಲಿಯರ್ ಆಗುತ್ತೆ, ಓಕೆನಾ. ಆಮೇಲೆ ಇದರಲ್ಲಿ ಟೈಪ್ಸ್ ಆಫ್ ಮ್ಯಾಪ್ ಸೆನ್ಸರ್ ಅಂತ ನೋಡಿದ್ರೆ, ಔಟ್ಪುಟ್ ನೋಡಿದ್ರೆ ಅನಲಾಗ್ ಮತ್ತು ಡಿಜಿಟಲ್ ಅಂತ ಬರುತ್ತೆ. ಅನಲಾಗ್ ಅಂತಂದರೆ ಅದು ಕಂಟಿನ್ಯೂಸ್ ವೇವ್ ಫಾರ್ಮು ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಅಂತಂದರೆ ಹಿಂಗೆ ವೋಲ್ಟೇಜು ಪ್ರೆಷರು ತಗೊಳ್ಳೋಣ ಅಂತಂದರೆ, ಈಗ ವೋಲ್ಟೇಜ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ಪ್ರೆಷರ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಅದು ಕಂಟಿನ್ಯೂಸು 0 to 5 volts ಒಂದು ಸಿಗ್ನಲ್ ಕೊಡ್ತಾ ಇರುತ್ತೆ. ಅಂದರೆ ಒಂದು ಪ್ರೆಷರು 50 kP ಅಂತ ತಿಳ್ಕೊಳ್ಳೋಣ. ಸೊ 2.5 volts ಇದೆ ಅಂದ್ಕೊಳ್ಳಿ. ಕಾನ್ಸ್ಟೆಂಟ್ ಪ್ರೆಷರ್ ಇದ್ದರೆ 2.5 volts ಬರ್ತಿರುತ್ತೆ. ಅದೇ ಡಿಜಿಟಲ್ ಔಟ್ಪುಟ್ ಅಂತಂದರೆ ಒಂದು PWM ವೇವ್ ಫಾರ್ಮ್ ಜನ್ರೇಟ್ ಆಗ್ತಾ ಇರುತ್ತೆ. ಅದು 0 to 5 volts ಆ್ಯಾವ್ರೇಜು ಔಟ್ಪುಟ್ ಬರೋದು. ಆದರೆ ಡಿಜಿಟಲ್ ಔಟ್ಪುಟ್ನ ಡೈರೆಕ್ಟಾಗಿ ತೊಗೋಬೋದು ECU. ಸೊ ಫಾಸ್ಟಾಗಿ ಅದ್ರದ್ದು ಪ್ರೊಸೆಸಿಂಗ್ ಕೂಡ ಆಗುತ್ತೆ. ಅನಲಾಗ್ ಇತ್ತಂತಂದರೆ DAC ಕನ್ವರ್ಟರ್ಸ್ ಅಂತ ಯೂಸ್ ಮಾಡ್ತಾರೆ ECUಲಿ, ಅಥವಾ ಸೆನ್ಸರಲ್ಲೇ ಯೂಸ್ ಮಾಡಿರ್ಬೋದು. ಸೊ ಅದೇನು ಮಾಡುತ್ತೆ, ಅನಲಾಗ್ನ ಡಿಜಿಟಲ್ಲಿ ಕನ್ವರ್ಟ್ ಮಾಡುತ್ತೆ. ಮೈಕ್ರೋ ಕಂಟ್ರೋಲರ್ಸು ಅಥವಾ ಮೈಕ್ರೋ ಪ್ರೊಸೆಸರ್ಸು ಯಾವಾಗಲೂ ಡಿಜಿಟಲನ್ನು ಪ್ರೋಸೆಸ್ ಮಾಡೋದು. ಸೊ ಸೆನ್ಸರ್ ಯಾವಾಗಲೂ ಅನಲಾಗ್ ಔಟ್ಪುಟ್ಸ್ ಕೊಡುತ್ತೆ, ಆ ಅನಲಾಗ್ ಔಟ್ಪುಟ್ನ ಡಿಜಿಟಲಿ ಕನ್ವರ್ಟ್ ಮಾಡಿ ಪ್ರೋಸೆಸ್ ಮಾಡುತ್ತೆ ECU. ಮತ್ತು ಆ್ಯಕ್ಚುಯೇಟರ್ಸ್ ಅಂತ ಇರುತ್ತಲ್ಲ, ಯಾವುದಕ್ಕೆ ಇದು ಕೊಡಬೇಕು ಫ್ಯೂಯಲ್ಲು, ಮತ್ತು ಡಿಜಿಟಲ್ನ ಅನಲಾಗಿಗೆ ಕನ್ವರ್ಟ್ ಮಾಡಿ ಮತ್ತು ಈ ಫ್ಯೂಯಲ್ ಇಂಜೆಕ್ಟರಿಗೆ ಕೊಡುತ್ತೆ ಎಷ್ಟು ಫ್ಯೂಯಲ್ ಹಾಕಬೇಕು ಅಂತ, ಓಕೆನಾ. ಆಮೇಲೆ ಇನ್ನೊಂದು ಟೈಪು ಟರ್ಬೋ ಮ್ಯಾಪ್ ಅಂತ ಆಯಿತು. ಈಗ ಟರ್ಬೋ ಮ್ಯಾಪ್ ಅಂತಂದರೆ ಏನು ಅಂದರೆ, ಟರ್ಬೋ ಚಾರ್ಜ್ಡ್ ವೆಹಿಕಲ್ಸು ಅಥವಾ ಫೋರ್ಸ್ಡ್ ಇಂಡಕ್ಷನ್ ಎಂಜಿನ್ ಅಂತ ಕರಿತೀವಿ. ಅದೇನು ಫೋರ್ಸ್ಡ್ ಇಂಡಕ್ಷನ್ ಅಂತಂದರೆ, ನಾರ್ಮಲ್ ಏರ್ ಫ್ಲೋ ಜೊತೆಗೆ ಟರ್ಬೋ ಚಾರ್ಜರ್ಸ್ ಯೂಸ್ ಮಾಡಿದ್ರೆ ನೀವು ಇಂಟೇಕ್ ಸಿಸ್ಟಮಲ್ಲಿ ಜಾಸ್ತಿ ಏರ್ ಪಂಪ್ ಮಾಡ್ಬೋದು. ನೀವು ಯಾವುದೇ IC ಎಂಜಿನಲ್ಲಿ ನೀವು ಜಾಸ್ತಿ ಏರ್ ಹಾಕಿದ್ರೆ ಜಾಸ್ತಿ ಫ್ಯೂಯಲ್ ಹಾಕ್ಬೋದು, ಹಾಗೆ ಜಾಸ್ತಿ ಪವರ್ ಕೂಡ ಬರುತ್ತೆ ನಮಗೆ. ಸೊ ಆ ಫೋರ್ಸ್ಡ್ ಇಂಡಕ್ಷನ್ ಟೈಮಲ್ಲಿ ಮ್ಯಾಪ್ ಸೆನ್ಸರ್ ಕೂಡ ಯೂಸ್ ಮಾಡ್ತಾರೆ.
ಈ ಟರ್ಬೋ ಇಂಟೇಕಲ್ಲಿ ಎಷ್ಟು ಪ್ರೆಷರ್ ಜನ್ರೇಟ್ ಆಗ್ತಿದೆ ಏರ್ದು, ಅದು ಕೂಡ ಮೆಷರ್ ಮಾಡ್ತಾರೆ. ಕೆಲವು ಡೀಸೆಲ್ ಇಂಜಿನಲ್ಲಿ ಮ್ಯಾಪ್ ಸೆನ್ಸರ್ ಕೂಡ ಯೂಸ್ ಮಾಡ್ತಾರೆ, ಮ್ಯಾಪ್ ಸೆನ್ಸರ್ ಕೂಡ ಯೂಸ್ ಮಾಡ್ತಾರೆ, ಕಾಂಬಿನೇಷನಲ್ಲಿ ಯೂಸ್ ಮಾಡ್ತಾರೆ AFR ರೇಷಿಯೋಗೆ. ಯಾಕಂದರೆ ನಾರ್ಮಲ್ ಇಂಟೇಕಲ್ಲಿ ಮ್ಯಾಪ್ ಯೂಸ್ ಮಾಡ್ಬೋದು, ಮ್ಯಾಪ್ನ ಟರ್ಬೋ ಇಂಟೇಕಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಎರಡರದ್ದು ಕೋರಿಲೇಷನ್ ಗೊತ್ತಾಗತ್ತೆ. ಆಮೇಲೆ ಇಲ್ಲೊಂದು ಸ್ಪೀಡ್ ಡೆನ್ಸಿಟಿ ಅಂತ ಟರ್ಮ್ ಯೂಸ್ ಮಾಡಿದ್ದೀನಿ. ಸ್ಪೀಡ್ ಡೆನ್ಸಿಟಿ ಅಂತಂದರೆ ಇದು ಒಂದು ಟೈಪ್ ಆಫ್ ಮೆಥಡ್ಡು. ಈಗ ಈ ಏರ್ ಇಂಟೇಕ್ ಇದೆಯಲ್ಲ, ಅದು ಟೆಂಪ್ರೇಚರ್ ಮೇಲೂ ಡಿಪೆಂಡೆಂಟ್ ಆಗಿದೆ. ಅಂತಂದರೆ ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಏರ್ ಡೆನ್ಸಿಟಿ ಕಡಿಮೆ ಇರುತ್ತೆ. ಅದೇ ಟೆಂಪ್ರೇಚರ್ ಕಡಿಮೆ ಇದ್ದಾಗ ಏರ್ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಸೊ ಕೋಲ್ಡ್ ಏರ್ ಇಂಟೇಕು ಆ ಥರ ಎಲ್ಲ ಕೇಳಿರ್ತೀವಲ್ಲ, ಕೋಲ್ಡ್ ಏರ್ ಅಂತಂದರೆ ವಾಲ್ಯೂಮ್ ಆಫ್ ಏರ್ ಜಾಸ್ತಿ ಇರುತ್ತೆ. ಒಂದು ವಾಲ್ಯೂಮಲ್ಲಿ ಅದ್ರ ಡೆನ್ಸಿಟಿ ಜಾಸ್ತಿ ಇದ್ದರೆ ಜಾಸ್ತಿ ಏರು ಇಂಟೇಕಿಗೆ ಹೋಗ್ತಾ ಇರುತ್ತೆ. ಸೊ ಕೋಲ್ಡ್ ಏರು ಯಾವಾಗಲೂ ಈ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಎಲ್ಲ ನೋಡ್ತಿದ್ರೆ ನಾವು ಕೋಲ್ಡ್ ಏರ್ ಇಂಟೇಕ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಸೊ ಆ ಥರ ಇದ್ದಾಗ ನಾವು ಸ್ಪೀಡ್ ಡೆನ್ಸಿಟಿ ಮೆಥಡ್ ಅಂತಂದರೆ ಮ್ಯಾಪ್ ಸೆನ್ಸರ್ ಜೊತೆಗೆ IAT ಸೆನ್ಸರು, ಇಂಟೇಕ್ ಏರ್ ಟೆಂಪ್ರೇಚರ್ ಸೆನ್ಸರ್ನು ಯೂಸ್ ಮಾಡಿಕೊಂಡು ಮತ್ತು RPM ಆ ಮೂರು ಇನ್ಪುಟ್ಸ್ ಯೂಸ್ ಮಾಡಿ ಸ್ಪೀಡ್ ಡೆನ್ಸಿಟಿ ಮೆಥಡಲ್ಲಿ ನಾವು ಪ್ರೆಷರ್ನ ಮೆಷರ್ ಮಾಡ್ತೀವಿ. ಇದಕ್ಕೆಲ್ಲ ಒಂದು ಟೇಬಲ್ ಇರುತ್ತೆ ECMಲ್ಲಿ. ಈ ಪ್ರೆಷರಿಗೆ, ಈ ಟೆಂಪ್ರೇಚರಿಗೆ, ಈ RPMಗೆ ಎಷ್ಟು ಫ್ಯೂಯಲ್ ಬೇಕು ಅಂತ. ಸೊ 3D ಮ್ಯಾಪ್ ಇರುತ್ತೆ, ಇದು ECMಲ್ಲೇ ಸ್ಟೋರ್ ಆಗಿರುತ್ತೆ. ಆಯಿತಾ, ನಾನು ನಿಮಗೆ ಫ್ಯೂಚರ್ ಟ್ಯೂನಿಂಗು ಅದ್ರ ಬಗ್ಗೆ ಎಲ್ಲ ಬಂದಾಗ ಹೇಳ್ತೀನಿ. ಇದೆಲ್ಲ ಟೇಬಲ್ಸ್ ಅಂತ. ಈ ಆಲ್ರೆಡಿ ಪ್ರಿಫಿಕ್ಸ್ಡ್ ವ್ಯಾಲ್ಯೂಸು ಇಂಜಿನಿಯರ್ಸು R&D ಟೀಮ್ ಅವರೆಲ್ಲ ಸ್ಟೋರ್ ಮಾಡಿರ್ತಾರೆ. ಓಕೆನಾ, ಈ ಪರ್ಟಿಕ್ಯುಲರ್ RPMಗೆ, ಈ ಪರ್ಟಿಕ್ಯುಲರ್ ಟೆಂಪ್ರೇಚರ್ಗೆ, ಈ ಪರ್ಟಿಕ್ಯುಲರ್ ಪ್ರೆಷರಿಗೆ ಎಷ್ಟು ಫ್ಯೂಯಲ್ ಹಾಕಬೇಕು, ಎಷ್ಟು ಏರ್ ಫ್ಯೂಯಲ್ ರೇಷಿಯೋ ಇರಬೇಕು. ಸೊ ಇದನ್ನೇ ಮ್ಯಾನಿಪ್ಯುಲೇಟ್ ಮಾಡಿ, ಅಂದರೆ ವ್ಯಾಲ್ಯೂಸನ್ನೆಲ್ಲ ಚೇಂಜ್ ಮಾಡಿ ಟ್ಯೂನ್ ಮಾಡೋದು, ಫೈನ್ ಟ್ಯೂನ್ ಮಾಡೋದು. ನಮ್ಗೆ ಈ RPMಲ್ಲಿ ಇಷ್ಟು ಪವರ್ ಬೇಕಪ್ಪ, ಈ RPMಗೆ ಇಷ್ಟು ಬೇಕು, ಟಾಪ್ ಎಂಡಲ್ಲಿ ಎಷ್ಟು ಬೇಕು, ಇನಿಷಿಯಲಿ ಎಷ್ಟು ಬೇಕು, ಆಮೇಲೆ ಗ್ರಾಫು ಸ್ಮೂತ್ ಇರಬೇಕು ಆಕ್ಸಿಲರೇಷನ್ದು ಅಥವಾ ನಾನ್ ಲೀನಿಯರು, ಸ್ವಲ್ಪ ಜಾಸ್ತಿ ಇದ್ಬಿಟ್ಟು ಆಮೇಲೆ ಕಡಿಮೆ ಆಗೋದು. ಸೊ ಇದೆಲ್ಲ ನಿಮ್ಮದು ಅಪ್ಲಿಕೇಶನ್ ಬೇಸಿಸ್ ಮೇಲೆ ಟ್ಯೂನ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಡ್ರ್ಯಾಗಿಗೆ ಬೇರೆ ಟ್ಯೂನ್ ಇರುತ್ತೆ, ರ್ಯಾಲಿಗೆ ಬೇರೆ ಟ್ಯೂನ್ ಇರುತ್ತೆ, ಸರ್ಕ್ಯೂಟ್ ರೇಸಿಂಗಿಗೆ ಬೇರೆ ಟ್ಯೂನ್ ಇರುತ್ತೆ, ಮತ್ತು ಸ್ಟ್ರೀಟಲ್ಲಿ ನಿಮ್ಮದು ಫ್ಯೂಯಲ್ ಎಕಾನಮಿ ಬೇಕಂದರೆ ಬೇರೆ ಟ್ಯೂನ್ ಇರುತ್ತೆ. ಸೊ ಇದೆಲ್ಲದಕ್ಕೂ ಈ ಪ್ಯಾರಾಮೀಟರ್ಸ್ನ ಯೂಸ್ ಮಾಡಿಕೊಂಡೆ ಟ್ಯೂನ್ ಮಾಡೋದು. ಓಕೆನಾ, ಈಗ ಈ ಮ್ಯಾಪ್ ಸೆನ್ಸರು ಫಾಲ್ಟಿ ಆದರೆ ಏನಾಗುತ್ತೆ ಅಂದರೆ, ಸಿಮಿಲರು ಮ್ಯಾಪ್ ಸೆನ್ಸರ್ ಫಾಲ್ಟಿ ಆದರೆ ಏನು ಪ್ರಾಬ್ಲಮ್ ಕೊಡುತ್ತೋ ಅದೇ ಕೊಡುತ್ತೆ. MIL ಲ್ಯಾಂಪ್ ಬರುತ್ತೆ, ಆಮೇಲೆ ಗಾಡಿ ಲಿಂಪ್ ಮೋಡಿಗೆ ಹೋಗುತ್ತೆ. ಸೊ ನೀವು ಒಂದು RPM ಸೆಟ್ ಇರುತ್ತೆ 3000 2500 ಅಷ್ಟೇ ಸ್ಪೀಡ್ ಹೋಗೋಕ್ಕಾಗೋದು. ನೀವು ಗ್ಯಾರೇಜಿಗೆ ಹೋಗಿ ಬಿಡಬೇಕು, ಆಮೇಲೆ ಅದು ಸಾಲ್ವ್ ಆಗಿ ಆ ಕೋಡ್ ಕ್ಲಿಯರ್ ಆದಮೇಲೆ ಲಿಂಪ್ ಮೋಡಿಂದ ಹೊರಗೆ ಹೋಗೋದು ಗಾಡಿ. ಓಕೆನಾ, ಅದಾದಮೇಲೆ ರಫ್ ಐಡ್ಲಿಂಗ್ ಇರುತ್ತೆ. ಆಮೇಲೆ ನಿಮ್ಮದು ಆಕ್ಸಿಲರೇಷನ್ ಸ್ಮೂತ್ ಇರೋದಿಲ್ಲ, ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರೋ ಅಷ್ಟು ಬರೋದಿಲ್ಲ. ಆಮೇಲೆ ಫ್ಯೂಯಲ್ ಕನ್ಸಂಪ್ಷನ್ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ನಿಮ್ಮದು ಎಕ್ಸಾಸ್ಟಲ್ಲಿ ಬ್ಲ್ಯಾಕ್ ಸ್ಮೋಕ್ ಕೂಡ ಬರ್ಬೋದು. ಸೊ ಇದೆಲ್ಲ ಹಾರ್ಮ್ಫುಲ್ಲು ಜಾಸ್ತಿ ದಿನ ಹಂಗೆ ಓಡಿಸಿದ್ರೆ. ಸೊ ಬೇಗ ಸರ್ವೀಸಿಗೆ ಹೋಗಿ ಅಥವಾ ವರ್ಕ್ಶಾಪಿಗೆ ಹೋಗಿ ಈ ಇಶ್ಯೂ ರೆಕ್ಟಿಫೈ ಮಾಡ್ಕೊಳೋದು ಒಳ್ಳೆಯದು. ಆಮೇಲೆ ಇದು ಫಾಲ್ಟ್ ಇದೆ ಅಂತ ಹೆಂಗೆ ಕಂಡು ಹಿಡಿಬೋದು ಅಂತಂದರೆ, ನಮ್ಗೆ ಗೊತ್ತಿರೋಂಗೆ OBD ಟೂಲ್ ಹಾಕಿದರೆ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಬಿಡುತ್ತೆ. ಆಮೇಲೆ ಮಲ್ಟಿಮೀಟರ್ ತಗೊಂಡು ಕೂಡ ನಾವು ಮೆಷರ್ ಮಾಡ್ಬೋದು. ಈಗ ಡಿಫ್ರೆಂಟ್ RPMಸಿಗೆ ವೋಲ್ಟೇಜ್ ಚೇಂಜ್ ಆಗ್ತಿದೆಯೋ ಇಲ್ಲ. ಆಮೇಲೆ ಇದೇನಾದ್ರು ಡಿಜಿಟಲ್ ಸಿಗ್ನಲ್ ಆಗಿದ್ದರೆ ನಾವು ಆಸಿಲೋಸ್ಕೋಪ್ ಹಾಕಿದರೆ PWM ಔಟ್ಪುಟ್ ಬರುತ್ತೆ. ಅದರಲ್ಲಿ ಫ್ರೀಕ್ವೆನ್ಸಿ ನೋಡ್ಕೋಬೋದು, ಆವ್ರೇಜ್ ಔಟ್ಪುಟ್ ನೋಡ್ಕೋಬೋದು, ಚೇಂಜ್ ಆಗ್ತಾಯಿದೆಯಾ ವೇವ್ ಫಾರ್ಮು. ಆಮೇಲೆ ರೆಫರೆನ್ಸ್ ಗ್ರಾಫ್ಸ್ ಅಂತ ಇರುತ್ತೆ ಈ ಮ್ಯಾಪಿಗೆ. ಸೊ ಅದೇ ರೀತಿ ಬಿಹೇವ್ ಮಾಡ್ತಿದೆಯಾ ಅಥವಾ ಡಿಫ್ರೆಂಟ್ ಇದೆಯಾ, ಅದರಲ್ಲೇ ಗೊತ್ತಾಗ್ಬಿಡುತ್ತೆ ನಮ್ಮದು ಮ್ಯಾಪ್ ಸೆನ್ಸರ್ ಫಾಲ್ಟಿ ಇದೆಯೋ ಇಲ್ಲ ಅಂತ. ಓಕೆನಾ, ಇದೊಂದು ಸ್ವಲ್ಪ ಜಾಸ್ತಿ ಟೆಕ್ನಿಕಲ್ ಆಗಿದ್ದರೆ ಮತ್ತೆ ನೋಡಿ ವಿಡಿಯೋ ಅರ್ಥ ಆಗ್ಬೋದು. ಇಲ್ಲ ಅಂತಂದರೆ ಕಮೆಂಟ್ ಮಾಡಿ, ಇಲ್ಲ ಮೆಸೇಜ್ ಹಾಕಿ ಇನ್ಸ್ಟಾಗ್ರಾಮಲ್ಲಿ, ನಾನು ರಿಪ್ಲೈ ಮಾಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ. ಓಕೆನಾ, ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಇತ್ತು ಅಂತಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಟೆಕ್ನಿಕಲ್ ವೀಡಿಯೋಸು ಮತ್ತು ಇನ್ ಡೆಪ್ತ್ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಆಯಿತಾ, ನಿಮಗೂ ಏನಾದರೂ ಸಜೆಷನ್ ಇದ್ದರೆ ಅದು ಹೇಳಿ, ನೆಕ್ಸ್ಟ್ ನಾನು ಅದ್ರ ಬಗ್ಗೆನೂ ವೀಡಿಯೋಸ್ ಮಾಡ್ತೀನಿ. ಓಕೆನಾ, ಬಾಯ್ ಸಿಗೋಣ.